ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಯುಗಾದಿ ಲಾಗ್. ಬಟ್ ಏನಂದರೆ ನಾವು ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡಿಲ್ಲ, ಅಂದರೆ ಏನು ಪೂಜೆ ಏನೂ ಮಾಡಿರಲಿಲ್ಲ. ಬಿಕಾಸ್ ಮನೇಲಿ ಡೆಲಿವರಿ ಆಗಿತ್ತು, ಸೊ ಹಂಗಾಗಿ ಮಾಡೋ ಹಂಗಿರಲಿಲ್ಲ. ಬಟ್ ಏನಂದರೆ ಫುಡ್ಡನ್ನು ಮಾಡ್ಕೊಂಡ್ವಿ, ಬಿಕಾಸ್ ಹಬ್ಬ ಬರದೆ ತುಂಬ ದಿವಸ ಆಗಿತ್ತಲ್ವ. ಸೊ ನನಗೆ ಈ ಸೌತ್ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ತುಂಬ ದಿವಸದಿಂದ ಅನ್ನಿಸ್ತಾ ಇತ್ತು. ಸೊ ಇದೊಂದು ರೀಸನ್ ಸಿಕ್ತು ಅಂತ ಫುಡ್ ಒಂದು ಮಾಡ್ಕೊಂಡು ತಿಂದ್ವಿ. ಇವಾಗ ಏನಂದರೆ ಬೆಂಗಳೂರಲ್ಲಿ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಮಾರ್ನಿಂಗ್ ಹೊರಗಡೆ ತುಂಬ ಚೆನ್ನಾಗಿರುತ್ತೆ ವೆದರು. ಸೊ ಹಾಗಾಗಿ ಇವತ್ತು ಜೀರಾ ವಾಟರ್ ಹೊರಗಡೆ ಬಂದು ಕುಡಿತಾ ಇದ್ದೀನಿ. ಕಿಚನಲ್ಲಿ ನಾನೊಂದು ವುಡನ್ ಟ್ರೇ ಇಟ್ಟಿದ್ದೆ ಅಲ್ವಾ, ಸೊ ಅದರಲ್ಲಿ ಗ್ಲಾಸ್ ಮತ್ತು ಗಾರ್ಲಿಕ್ ಇಟ್ಟಿದ್ದೆ. ಬಟ್ ಅದೇನಂದರೆ ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇತ್ತು, ಬಟ್ ಅದರಲ್ಲಿ ಕ್ವಾಂಟಿಟಿ ಜಾಸ್ತಿ ಹಿಡಿತಾ ಇರಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ರ್ಯಾಕ್ ತೊಗೊಂಡೆ. ಅದು 2 ಸ್ಟೆಪ್ಸ್ ಇದೆಲ್ಲ. ಸೊ ಹಾಗಾಗಿ ನನಗೆ ಬೇಕಾಗಿರೋದನ್ನೆಲ್ಲ ಈಸಿಯಾಗಿ ಇಡ್ಬೋದು ಆ್ಯಂಡ್ ಕ್ವಾಂಟಿಟಿ ಕೂಡ ಜಾಸ್ತಿಯಾಗಿ ಹಿಡಿಯುತ್ತೆ ಅಂತ. ಸೊ ಇದು ಬಂದು ನಾನೇ ಅಂದರೆ ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದ್ದು. ಬಟ್ ಇನ್ನೇನಂದರೆ ಅದು ಸಪ್ರೇಟಾಗಿ ಬಂದಿತ್ತು. ನಾನೇ ಅದನ್ನ ಅಲೈನ್ ಮಾಡಿ ಇವಾಗ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನನಗೇನೆಂದರೆ ಕಿಚನ್ ಕೌಂಟ್ರ್ ಟಾಪ್ ಸ್ವಲ್ಪ ಖಾಲಿಯಾಗಿರಬೇಕು, ತುಂಬ ಐಟಮ್ ಇಟ್ಕೊಂಡ್ರೆ ಇಷ್ಟ ಆಗೋದಿಲ್ಲ. ಸೊ ಇವಾಗೇನೆಂದರೆ ಹಬ್ಬಕ್ಕೆ ಅಡುಗೆಗೆ ಏನು ಬೇಕೋ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಂಗೆ ನಿಂತ್ಕೊಂಡು ಅಷ್ಟೊತ್ತು ಎಲ್ಲ ಐಟಮ್ಗಳನ್ನ ಕಟ್ ಮಾಡೋದಕ್ಕೆ ನಿಂತರೆ ನನಗೆ ಕಾಲು ನೋವು ಬಂದುಬಿಡುತ್ತೆ. ಸೊ ಅದಕ್ಕೆ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹಬ್ಬ ದಿವಸ ಏನಂದರೆ ಅಡುಗೆ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ. ಬಟ್ ಅದಕ್ಕೆ ಪ್ರಿಪೇರ್ ಮಾಡೋ ಪ್ರೊಸೀಜರ್ ಇದೆಲ್ಲ, ಇದರಲ್ಲಿ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಇವತ್ತು ನಾನು ಒಂದು ಸ್ವಲ್ಪ ಲೈಟಾಗಿ ಆರಾಮ್ಸ ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಅದು ಹಂಗೆ ಅಂದ್ಕೊಂಡು ಲಾಸ್ಟಿಗೆ ಲೇಟ್ ಆಗಿಬಿಡ್ತು. ಆ್ಯಂಡ್ ಈ ಬಟಾಣಿ ತಂದರೆ ಪ್ರಾಗ್ಯ ಕಂಪಲ್ಸರಿ ಅಲ್ಲಿ ಇದ್ದೇ ಇರ್ತಾಳೆ ಕಿಚನಲ್ಲಿ. ಅವಳಿಗೆ ಅದನ್ನ ಪೀಲ್ ಮಾಡಿ ಈ ಥರ ಬಟಾಣಿ ಹೊರಗಡೆ ತೆಗೆಯೋದಂದರೆ ತುಂಬಾ ಇಷ್ಟ. ಸೊ ಅವಳು ಕೂತ್ಕೊಂಡು ಅದು ಕೆಲಸನ ಮಾಡ್ತಾ ಇರ್ತಾಳೆ. ನಾನು ಆಲೂಗಡ್ಡೆ ಮತ್ತು ಬಟಾಣಿ ಗ್ರೇವಿ ಮಾಡೋಣ ಆ್ಯಂಡ್ ಇನ್ನೊಂದೇನೆಂದರೆ ನುಗ್ಗೆ ಮತ್ತು ಬದನೆನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬ್ಯಾಡಿಗೆ ಮೆಣಸು, ಅದನ್ನು ಕೊತ್ತಂಬರಿ, ಜೀರಿಗೆ, ಮೆಂತೆ. ಯೂಶ್ವಲಾಗಿ ನಾನು ಎಲ್ಲ ಸಾಂಬಾರಿಗೆ ಆವಾಗಲೇ ಫ್ರೈ ಮಾಡ್ಕೊತೀನಲ್ಲ, ಸೊ ಅದೇ ಥರ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ಕ್ವಾಂಟಿಟಿ ಸೇಮ್ ತೊಗೊಂಡಿದ್ದೀನಿ. ಎರಡಕ್ಕೂ ಮಸಾಲಾನ ಫ್ರೈ ಮಾಡಿಕೊಂಡು 2 ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಹುಣಸೆ ಹಣ್ಣು, ದೆನ್ ಹಾಫ್ ಆನಿಯನ್ನು, ದೆನ್ ಹಾಫ್ ಟೊಮೆಟೊ, ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಬಟಾಣಿ ಗ್ರೇವಿ ಇದೆಲ್ಲ, ಇದಕ್ಕೆ ಬಂದು ನಾನು 1 ಪೀಸು ಅಥವಾ 2 ಪೀಸಷ್ಟು ಚಕ್ಕೆ, ದೆನ್ 1 ಅಥವಾ 2 ಏಲಕ್ಕಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಬಿಕಾಸ್ ಅದರ ಮಸಾಲೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇಲ್ಲಾಂದರೆ ಗರಂ ಮಸಾಲೆ ಕೂಡ ಆ್ಯಡ್ ಮಾಡಬಹುದು. ಬಟ್ ಗರಂ ಮಸಾಲೆ ಆ್ಯಡ್ ಮಾಡೋದಕ್ಕಿಂತ ಈ ಥರ ನಾವು ರಾ ಮಸಾಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿ, ದೆನ್ ಎರಡಕ್ಕೂ ಒಂದು ಸ್ವಲ್ಪ ತೆಂಗಿನಕಾಯಿ, ದೆನ್ ಅರಿಶಿಣ, ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗ್ತಾ ಬಂತು ಅಂದೆ ಅಲ್ವಾ, ಸೊ ಅದಕ್ಕಾಗಿ ನಾನಿಲ್ಲಿ 2 ಮಿಕ್ಸಿ ಜಾರಲ್ಲೂ ರುಬ್ಬೋದಕ್ಕೆ ಆಗ್ತಾ ಇದ್ದೀನಿ. ಆ್ಯಂಡ್ ಇದ್ರ ಮಿಡ್ಲಲ್ಲಿ ನೀರನ್ನ ಬಿಸಿ ಆಗೋಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೆಕ್ಸ್ಟ್ ನುಗ್ಗೆಕಾಯಿನ ಬೇಯೋದಕ್ಕಿಟ್ಟೆ. ಯೂಶ್ವಲಾಗಿ ನಾನೇನಂದರೆ ಈ ಚಿಕ್ಕ ಮಿಕ್ಸಿ ಜಾರ್ ಇದೆಲ್ಲ, ಇದರಲ್ಲಿ ಪೌಡರ್ ಮಾಡೋದಕ್ಕೆ ಮತ್ತು ಚಟ್ನಿ ರುಬ್ಬೋದಕ್ಕಿದ್ರೆ ಮಾತ್ರ ರುಬ್ಕೋತೀನಿ. ಬಟ್ ಇವತ್ತೇನಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಈ ಗ್ರೇವಿಗೆ ಕೂಡ ಇದರಲ್ಲೇ ರುಬ್ಕೊಂಡೆ. ಬಟ್ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಗ್ರೇವಿಗೆಲ್ಲ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ರುಬ್ತೀವಲ್ಲ, ಹಾಗಾಗಿ ಅದೊಂದು ಅಷ್ಟೊಂದೇನು ನೈಸಾಗಿ ರುಬ್ಬೋದಿಲ್ಲ. ಬಟ್ ಇದು ಸಾಂಬಾರು ರುಬ್ಬೋದ್ರಲ್ಲಿ ಬಂದು ಚೆನ್ನಾಗಿ ನೈಸಾಗಿ ರುಬ್ಕೊಡುತ್ತೆ ಇದು. ಆ್ಯಂಡ್ ಆಲೂಗಡ್ಡೆ ಮತ್ತು ಬಟಾಣಿನ ಕೂಡ ಬೇಯೋದಕ್ಕೆ ಇಟ್ಟಿದ್ದು, ಅದು ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಆ್ಯಂಡ್ ನುಗ್ಗೆ ಕೂಡ ಬೇಯ್ತಾ ಬಂದಿತ್ತು. ಸೊ ಹಾಗಾಗಿ ಅದಕ್ಕೆ ಬದನೆ ಕೂಡ ಸೇರಿಸ್ಕೊಂಡು ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಏನಿದೆ ಅದು ಬೆಂದಿದೆ. ಸೊ ಹಾಗಾಗಿ ಅದಕ್ಕೂ ಇವಾಗ ಒಗ್ಗರಣೆ ಇಡ್ತಾ ಇದ್ದೀನಿ. ಒಗ್ಗರಣೆಗೆ ಮಾಮೂಲಿಯಾಗಿ ಬೆಳ್ಳುಳ್ಳಿ, ದೆನ್ ಜೀರಿಗೆ, ಸಾಸಿವೆ, ದೆನ್ ಕರಿಬೇವು, ನೆಕ್ಸ್ಟ್ ಟೊಮೆಟೊ ಮತ್ತು ಆನಿಯನ್ ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ನಾನಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಅಥವಾ ನುಗ್ಗೆ ಮತ್ತು ಬದನೆನ ಯಾವುದನ್ನು ನಾನು ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿಲ್ಲ, ಅಂದರೆ ವಿಷಲ್ ಹಾಕ್ಸಿಲ್ಲ, ಹಾಗೆ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬೇಯಿಸಿರೋ ಆಲೂಗಡ್ಡೆ ಮತ್ತು ಬಟಾಣಿ ಇದೆಲ್ಲ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆವಾಗಲೇ ಗ್ರೇವಿಗೆ ರುಬ್ಕೊಂಡಿರೋ ಮಸಾಲೆ ಇದೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಗ್ರೇವಿ ಆಗಿರೋದ್ರಿಂದ ನಾನು ಇದಕ್ಕೆ ತುಂಬ ನೀರು ಆ್ಯಡ್ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ.
ನಿಮಗೆ ಸಾಲ್ಟ್ ಏನಾದರೂ ಬೇಕಂದರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬಹುದು. ಆಲ್ರೆಡಿ ಟೊಮೆಟೊ ಮತ್ತು ಆನಿಯನ್ನು ನಾನು ಒಗ್ಗರಣೆಗೆ ಹಾಕಿದ್ದೆಲ್ಲ ಆವಾಗ ಒಂದು ಸ್ವಲ್ಪ ಹಾಕಿದ್ದೆ ಆ್ಯಂಡ್ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಕ್ಕೆ ಬಿಡಬೇಕಾದ್ರೂ ಹಾಕಿದ್ದೆ. ಸೊ ಹಾಗಾಗಿ ಇಲ್ಲೇನೂ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಅದು ಚೆನ್ನಾಗಿ ಬಾಯ್ಲ್ ಆದ ನಂತರ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಆಲೂಗಡ್ಡೆ ಮತ್ತು ಬಟಾಣಿದು ಗ್ರೇವಿ ರೆಡಿ ಆಗುತ್ತೆ. ಇವಾಗ ನುಗ್ಗೆ ಮತ್ತು ಬದನೆ ಕೂಡ ಬೇಯ್ತಾ ಬಂತು. ಸೊ ಅದು ಬೇಯ್ತಾ ಬರಬೇಕಾದ್ರೆ ಅದಕ್ಕೆ ಟೊಮೆಟೊ ಮತ್ತು ಆನಿಯನ್ ಕೂಡ ಸೇರಿಸ್ಕೊಂಡು ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸ್ಕೊತೀನಿ. ನೆಕ್ಸ್ಟ್ ಇದನ್ನು ನಾನು ಬೇರೆ ಬಾಣಲಿಗೆ ಶಿಫ್ಟ್ ಮಾಡಿಕೊಂಡೆ ಆ್ಯಂಡ್ ಆವಾಗಲೇ ರುಬ್ಬಿಟ್ಟಿರೋ ಮಸಾಲೆ ಇದೆ ಅಲ್ವಾ, ಅದನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ನೀರನ್ನ ನಾನು ಜಾಸ್ತಿ ಆ್ಯಡ್ ಮಾಡ್ಕೋತೀನಿ. ಸೊ ನೀರು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಬಾಯ್ಲ್ ಆದ ನಂತರ ನಾನು ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಲಾಸ್ಟಲ್ಲಿ. ಆ್ಯಂಡ್ ಇದೆಲ್ಲ ಗಡಿಬಿಡಿಯಲ್ಲಿ ನಾನೇನಂದರೆ ಪಾಯಸ ಮಾಡೋದಕ್ಕೆ ಸಾಬಕ್ಕಿ ಅಂತೀವಲ್ಲ, ಸೊ ಅದನ್ನ ಫ್ರೈ ಮಾಡಿಕೊಂಡು ನಾವು ಆ್ಯಡ್ ಮಾಡ್ಕೋಬಹುದು ಅಥವಾ ಕೆಲವ್ರು ಬೇಯಿಸ್ಬಿಟ್ಟು ಹಾಕ್ತಾರೆ, ಇಲ್ಲಾಂದರೆ ಕೆಲವ್ರು ನೆನೆಸ್ಬಿಟ್ಟು ಹಾಕ್ತಾರೆ. ನಾನು ಇದೆರಡು ಮಾಡೋದಕ್ಕೆ ಮರ್ತೋಗಿದ್ದೆ. ಸೊ ಲಾಸ್ಟಲ್ಲಿ ನೆನಪಾಯಿತು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸಾಬಕ್ಕಿನ ಫಸ್ಟ್ ಬೇಯಿಸ್ಕೊಂಡೆ. ಸೊ ಬೇಯಿಸ್ಕೊಂಡು ಅದಕ್ಕೆ ಶಾವಿಗೆನ ಕೂಡ ಸೇರಿಸ್ಕೊಂಡು ಬಾಯ್ಲ್ ಆಗ್ತಿರೋ ಮಿಲ್ಕಿಗೆ ಅದನ್ನ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟ್ ಅದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಹಬ್ಬ ಇದ್ದಾಗ ಒಂದು 4-5 ಸಲ ನಾವು ಕೆಳಗಡೆ ಹೋಗ್ತೀವಿ, ಬಟ್ ಏನಾದರೂ ಒಂದು ಐಟಮ್ ಆದರೂ ಮರ್ತು ಬರ್ತೀವಿ. ಸೊ ಆ ಥರ ಮಿಲ್ಕ್ ಮೇಡ್ ಮರ್ತು ಬಂದಿದ್ವಿ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಕಸ್ಟರ್ಡ್ ಪೌಡ್ರ್ ಇರುತ್ತಲ್ಲ, ಸೊ ಅದನ್ನ ನೀರಲ್ಲಿ ಸೇರಿಸ್ಬಿಟ್ಟು ಪಾಯಸಕ್ಕೆ ಹಾಕ್ಬಿಟ್ಟೆ. ಬಟ್ ಅದೇನು ಚೆನ್ನಾಗಿತ್ತು, ಅಂದರೆ ಏನು ಒಂಥರ ಡಿಫ್ರೆಂಟ್ ಏನೂ ಕೊಟ್ಟಿಲ್ಲ. ಒಂದು ಸ್ವಲ್ಪ ವೆನಿಲಾ ಫ್ಲೇವರ್ ಆಗಿ ಅದು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮಗೆ ಇಷ್ಟ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಕೋಸಂಬರಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನೆನೆಸಿರೋ ಹೆಸರು ಬೇಳೆ, ದೆನ್ ತುರಿದಿರೋ ಕ್ಯಾರೆಟು, ದೆನ್ ಕುಕ್ಕುಂಬರು, 2 ಚಿಲ್ಲಿ, ದೆನ್ ಕೊತ್ತಂಬರಿ ಸೊಪ್ಪು, ದೆನ್ ಹಾಫ್ ಲೆಮನ್, ಸ್ವಲ್ಪ ಸಾಲ್ಟು, ಇದಿಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಮಾವಿನಕಾಯಿ ತಂದಿದ್ವಿ ಚಟ್ನಿಗೆ ಅಂತ, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಬಟ್ ನಾನಿಲ್ಲಿ ಲೆಮನ್ ಆ್ಯಡ್ ಮಾಡಿಕೊಂಡೆ. ಮಾವಿನಕಾಯಿ ಚಟ್ನಿ ಬಂದು ಇವತ್ತು ಪ್ರಕಾಶ್ ಮಾಡಿರೋದು. ಬಟ್ ಏನಂದರೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಬಿಕಾಸ್ ನಾನು ಈ ಕಡೆ ಕುಕ್ಕಿಂಗಲ್ಲಿ ಬ್ಯುಸಿ ಆಗಿದ್ದೆ ಅಲ್ವಾ, ಟೈಮ್ ಹೋಗ್ತಾನೆ ಇತ್ತು. ಸೊ ಹಂಗಾಗಿ ಪ್ರಕಾಶ್ ಅದನ್ನ ಮಾಡಿಬಿಟ್ರು ಮಾವಿನಕಾಯಿ ಚಟ್ನಿ. ನಮ್ಮ ಮನೇಲಿ ಏನೇ ಹಬ್ಬ ಇದ್ದರೂ ಫಸ್ಟ್ ಬಂದು ಮಕ್ಕಳಿಗೆ ಊಟ ಬಡಿಸ್ತೇವೆ ನಾವು. ಅಂದರೆ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಬಟ್ ಅವ್ರಿಗೆ ಫಸ್ಟ್ ಬಡಿಸ್ಬಿಟ್ಟು ಮತ್ತೆ ನಾವು ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಹಂಗಾಗಿ ಇವತ್ತು ಅವ್ರಿಗೆ ಎಲೆ ಹಾಕ್ಬಿಟ್ಟು ಬಡಿಸ್ತಾ ಇದ್ದೀವಿ. ಆ್ಯಂಡ್ ಅವ್ರಿಗೆ ಇಷ್ಟೆಲ್ಲ ಪ್ರಿಪೇರ್ ಮಾಡೋವಾಗಲೇ ಗೊತ್ತಾಗಿರುತ್ತೆ ಇವತ್ತು ಬಾಳೆ ಎಲೆ ಊಟ ಇದೆ ಆ್ಯಂಡ್ ಏನೋ ಸ್ಪೆಷಲ್ ಇದೆ, ಹಬ್ಬ ಇದೆ ಅಂತ ಗೊತ್ತಾಗುತ್ತಲ್ಲ. ಸೊ ಅವ್ರಿಗೂ ಅದಿಷ್ಟ. ಸೊ ಹಂಗಾಗಿ ಅದನ್ನು ನಾವು ಅವ್ರಿಗೆ ಕೊಡೋದನ್ನ ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ. ಸೊ ಫಸ್ಟಿಗೆ ಬಂದು ಕೋಸಂಬರಿ ಬಡಿಸಿದ್ವಿ, ದೆನ್ ಅದೇ ಆಲೂಗಡ್ಡೆ ಮತ್ತು ಬಟಾಣಿದು ಗ್ರೇವಿ ಮಾಡಿದ್ವಲ್ಲ ಅದು ಬಡಿಸಿದ್ವಿ. ನೆಕ್ಸ್ಟ್ ಬಂದು ಅನ್ನ ಬಡಿಸಿದ್ವಿ. ಏನಂದರೆ ಇದರಲ್ಲಿ ಪ್ರಾಪ್ತಿದು ಎಲೆ ಕಂಪ್ಲೀಟಾಗಿ ಖಾಲಿ ಆಗುತ್ತೆ, ಅಂದರೆ ಒಂದು ಸ್ವಲ್ಪ ಎಲ್ಲಾದರೂ ಉಳಿಸಿದ್ರೆ. ಪ್ರಾಗ್ಯ ಬಂದು ಎಲ್ಲನೂ ಊಟ ಮಾಡೋದಿಲ್ಲ, ಲಾಸ್ಟಿಗೆ ನಾನೇ ಹೋಗ್ಬಿಟ್ಟು ಒಳಗೆ ತುತ್ತು ಕೊಡಬೇಕಾಗುತ್ತೆ. ಆ್ಯಂಡ್ ಇದು ಬಂದು ಮಾವಿನಕಾಯಿ ಚಟ್ನಿ ಮಾಡಿದ್ವಲ್ಲ, ಸೊ ಅದು. ನೆಕ್ಸ್ಟ್ ಬಂದು ನುಗ್ಗೆ ಮತ್ತು ಬದನೆ ಸಾಂಬಾರು ಮಾಡಿದ್ದಲ್ಲ, ಸೊ ಅದು. ಆ್ಯಂಡ್ ಏನಂದರೆ ಹಬ್ಬ ಬಂದರೆ ಯೂಶ್ವಲಾಗಿ ನಮ್ಮ ಮನೇಲಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮತ್ತು ಮಜ್ಜಿಗೆ ಇದೆರಡು ಮಿಸ್ ಮಾಡೋದೇ ಇಲ್ಲ, ನಾವು ಮಾಡ್ತೀವಿ. ಅಂದರೆ ನಮಗೆಲ್ರಿಗೂ ಅದು ಇಷ್ಟ ಹಾಗಾಗಿ. ಆ್ಯಂಡ್ ಏನೇ ಹಬ್ಬ ಇದ್ದರೂ ಅಥವಾ ಏನೇ ಪೂಜೆ ಇದ್ದರೂ ಫ್ಯಾಮಿಲಿ ಜೊತೆಗೆ ಕೂತು ಊಟ ಮಾಡ್ತೀವಲ್ಲ, ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಈ ಊಟಕ್ಕಿಂತ ಎಲ್ಲನೂ ಅದೇ ತುಂಬ ಸ್ಪೆಷಲ್ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ನಾವು ಊಟಕ್ಕೆ ಯಾವುದು ಫ್ರೈಡ್ ಐಟಮ್ ಯೂಸ್ ಮಾಡಿಲ್ಲ, ಅಂದರೆ ಹಪ್ಪಳ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಏನೂ ಯೂಸ್ ಮಾಡಿಲ್ಲ, ಅಂದರೆ ಫ್ರೈ ಮಾಡಿಲ್ಲ ನಾವು. ಯಾಕೆ ಮಾಡಿಲ್ಲ ಅಂದರೆ ಈ ಮಕ್ಳು ಏನು ಮಾಡ್ತಾರೆ ಅಂದರೆ ಬರೀ ಅದನ್ನೇ ತಿಂತಾರೆ, ಊಟ ಮಾಡೋದೇ ಇಲ್ಲ. ಬರೀ ಹಪ್ಪಳ 2-3 ಅಂತ ತಿಂತಾರೆ, ಊಟಕ್ಕೆ ಮುಂಚೆನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಅದು ಯಾವುದೂ ಮಾಡಿಲ್ಲ. ಬಟ್ ಓಕೆ, ಮಕ್ಕಳಿಗೋಸ್ಕರ ನಾವು ತಿಂದೇ ಇದ್ದರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮ ಮನೆಯಲ್ಲೂ ಎಲ್ರದ್ದು ಹಬ್ಬ ಇದೇ ಥರ ಚೆನ್ನಾಗಾಯಿತು ಅಂತ ಅಂದ್ಕೋತೀನಿ. ಆ್ಯಂಡ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.